ಈ ದಿನದ ದೇವರ ವಾಕ್ಯವನ್ನು ಆಲಿಸೋಣ ಪ್ರಿಯ ಜನರೇ. ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ 15ನೇ ವಾಕ್ಯ. ಆದರೂ ದೇವ ನಿಮ್ಮ ಕೈಯಿಂದ ತಪ್ಪಿಸಿಕೊಳ್ಳಲಾಗದಯ್ಯ, ದಾರುಳರು ನಿಮ್ಮನ್ನು ಅಂಗೀಕರಿಸಲಿಲ್ಲ ದೇವರೆಂದು. ನಿಮ್ಮ ಭುಜಬಲದಿಂದ ಅವರು ಹಿಂಸೆಗೀಡಾದರೆಂದು. ಅಸಾಧಾರಣ ಮಳೆ, ಪ್ರಚಂಡ ಮಾರುತ, ಅಲೆಕಲ್ಲು ಇವು ಅವರನ್ನು ಬೆನ್ನಟ್ಟಿಕೊಂಡು ಹೋದವು. ಬೆಂಕಿ ಅವರನ್ನು ಪೂರ್ತಿಯಾಗಿ ದಹಿಸಿಬಿಟ್ಟಿತು. ಅತಿಶಯವೆಂದರೆ ಎಲ್ಲವನ್ನೂ ನಂದಿಸುವ ನೀರಲ್ಲೇ ಅಗ್ನಿ ಪ್ರಬಲವಾದುದು. ಅಂತೆಯೇ ಸಜ್ಜನರ ಪರವಾಗಿ ಲೋಕವಿಡೀ ಹೋರಾಡುವುದು ಸಹಜ. ದೇವರ ವಾಕ್ಯ ಇದು. ಪ್ರಿಯ ದೇವಜನರೇ, ನಾವು ದೇವರಿಂದ ಒಳ್ಳೆಯ ಕೆಲಸಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ದೇವರನ್ನು ಆಶೀರ್ವದಿಸಿ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಸೈತಾನನ ದುಷ್ಟ ಆ ಶಕ್ತಿ ಬಂದು ಕುಳಿತುಕೊಂಡು ಇದು ದೇವರು ಮಾಡಿದಲ್ಲ ಅಂತೇಳಿ ನಮಗೆ ಪ್ರತಿವಾದಿಸ್ತಾ ಇರ್ತಾನೆ ಮನಸ್ಸಲ್ಲಿ. ಆದರೂ ನಾವು ದೇವರು ನಮಗೆ ಸಹಾಯ ಮಾಡುತ್ತಿದ್ದಾರೆ, ದೇವರನ್ನು ಆಶೀರ್ವದಿಸಿದರೆ ಅಂದುಕೊಂಡು ನಾವು ಒಳ್ಳೆಯ ಕೆಲಸಗಳು, ಪ್ರತಿಯೊಂದು ದಿನನಿತ್ಯದ ಕೆಲಸಗಳು ನಾವು ಮಾಡಬೇಕು ಪ್ರಿಯರೇ. ಯಾಕಂದರೆ ನಾವು ದೇವರ ಕೈಯಿಂದ ತಪ್ಪಿಸಿಕೊಳ್ಳಲಾಗದಯ್ಯ. ನಾವು ಏನೇ ಒಂದು ಕೆಟ್ಟ ಕೆಲಸ ಮಾಡಕ್ಕೆ ಹೋದಾಗಲೂ ದೇವರು ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಆ ಸೈತನ ಮುಖಾಂತರ ಕೆಟ್ಟ ಕೆಲಸ ಮಾಡೋದು ಪರಿಪೂರ್ಣತೆಯಿಂದ ಯಾರು ಸ್ವಂತ ಬುದ್ಧಿಯಿಂದ ಮಾಡೋದಿಲ್ಲ. ಸೈತಾನ ವಿರುದ್ಧ ನಾವೆಲ್ಲ ಓಡಾಡುವಂತರಾಗಿರೋದ್ರಿಂದ ಸೈತಾನ ಕೆಟ್ಟ ಕೆಲಸ ಮಾಡಿಸ್ತಾ ಇರ್ತಾನೆ. ಆದರೆ ನಾವು ದೇವರಿಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ಸೈತಾನ ಅನ್ಕೊಳ್ತೇವೆ ದೇವರಿಗೆ ಗೊತ್ತಿಲ್ಲ ಅಂತೇಳಿ. ಆದರೆ ದೇವರ ಕೈಯಿಂದ ತಪ್ಪಿಸಿಕೊಳ್ಳಲಾಗದೆಯಾ ಹಾಗೆ ಹೇಳ್ತದೆ ಉಂಟು. ಪ್ರಿಯರ, ಈ ದಿನದ ವಚನಗಳು ನೀವು ವಚನವನ್ನು ಓದಿ ಆಲಿಸಿ ಅಂಗೀಕರಿಸಿರಿ. ದೇವರ ನಾಮದಲ್ಲಿ ಶಕ್ತಿ ಇದೆ, ಶಕ್ತಿ ಇದೆ ಜನರೇ. ದೇವರನ್ನು ಭುಜಿಸಿರಿ, ಆರಾಧಿಸಿರಿ, ಮಹಿಮೆ ಪಡಿಸಿರಿ. ಹಾಲೆಲೂಯ, ಹಾಲೆಲೂಯ.